ನಗುಮುಖದ ಸರದಾರರಾದ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಾಟ್ಲು ಬಸವರಾಜ್ ಅವರೇ, ಹಾಂ ಸರ್. ನಿಮ್ಮ ಹೆಸರು ಬಾಟ್ಲು ಬಸವರಾಜ್ ಅಂತಂದೇ ಫೇಮಸ್ಸು. ಹಾಂ, ಈಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮಾಡಿದ್ದೀರಾ, ಈ ಬಾಟ್ಲ್ ಒಳಗಡೆ ಒಂದು ಫ್ರೇಮ್ ಮಾಡಿಬಿಟ್ಟು ಹೌದು. ಕುಂಡ್ರಿಸಿದ್ದೀರಾ. ಇದು ಹೇಗೆ ಸಾಧ್ಯ ಆಯಿತು? ಆಮೇಲೆ ಹೇಗೆ ಮಾಡಿದ್ರೆ ನಿಮ್ಗೆ ಸ್ಫೂರ್ತಿ ಆಗಿದ್ದು ಹೇಗೆ? ಇದು ಮಾಡಲಿಕ್ಕೆ ಕಾರಣ, ಕಳೆದ ವರ್ಷ ಇವರ ಹುಟ್ಟುಹಬ್ಬದ ದಿನ ಒಂದು ಯುವ ದರ್ಬಾರ್ ಅಂತ ಆಡಿಯೋ ಸಾಂಗು ಬಿಡುಗಡೆ ಇತ್ತು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ಅಲ್ಲಿಗೆ ನನ್ನ ಸ್ನೇಹಿತರು, ಅವರು ಫಿಲಮ್ ಡೈರೆಕ್ಟ್ರು ಕ್ರಾಂತಿ ಪ್ರಸಾದ್ ಅಂತ, ಅವರ ತಂಡ ಆ ಒಂದು ಆಲ್ಬಮ್ ಸಾಂಗ್ನ ಮಾಡಿದ್ರು. ಅವತ್ತಿನ ದಿವಸ ನನಗೆ ಕರೆದಿದ್ರು, ಅಲ್ಲಿ ಈ ಥರ ಬರಬೇಕು, ಈ ಥರ ಒಂದು ನಮಗೂ ಸನ್ಮಾನ ಇಟ್ಕೊಂಡಿದ್ದೀವಿ ಅಂತ. ಹಾಗಾಗಿ ನಾನು ಹೆಂಗಿದ್ರು ಈ ಥರ ಮಹಾನ್ ವ್ಯಕ್ತಿಯ ಹೆಸರದ್ದು ಅವತ್ತಿನ ದಿವಸನೇ, ಇವರ ಹುಟ್ಟುಹಬ್ಬದ ದಿವಸ ಇಂಥದ್ದೊಂದು ಕಾರ್ಯಕ್ರಮ ನಡೀತಿದೆಯಲ್ಲ, ಸುಮ್ಮನೆ ನಾನು ಹೋಗೋದು ಹೇಗೆ ಅಂದ್ಬಿಟ್ಟು ನಾನು ನಮ್ಮ ಸ್ನೇಹಿತರು, ಅವ್ರ ಡೈರೆಕ್ಟರ್ ಕ್ರಾಂತಿ ಪ್ರಸಾದ್ಗೂ ಹೇಳಿಲ್ಲ ಈ ಥರದೊಂದು ಬಾಟ್ಲು ಮಾಡ್ತೀನಿ ಅಂತ. ಯಾಕಂದರೆ ಒಂದು ವಾರ ಮುಂಚೆ ಹೇಳಿದ್ರು ನೀವು ಬರ್ಬೇಕು ಸರ್ ಅಂತ. ಯಾಕಂದ್ರೆ ನಾನು ಊರಿಗೆಲ್ಲ ಹೋಗ್ತಿರ್ತೀನಿ, ಈಗ ನೀವು ಬಿಡು ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ. ನಾನು ಸರಿ, ಒಂದು ವಾರ ಟೈಮ್ ಇತ್ತಲ್ಲ, ಒಂದು ವಾರದಲ್ಲಿ ನಾನೇನು ಮಾಡಿದೆ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಫೋಟೋ ಫ್ರೇಮ್ ಮಾಡಿಬಿಟ್ಟು ಆ ಆಡಿಯೋ ಬಿಡುಗಡೆ ದಿವಸ ಇದಕ್ಕೆ ಒಂದು ಪುಷ್ಪ ನಮನ ಸಲ್ಲಿಸುವ ಮುಖಾಂತರ ಅವತ್ತು ಇದನ್ನು ನಮ್ಮ ರಾಜೀವ್ ಗೌಡ್ರು ಅಂತ, ಅವರು ಬಹುಶಃ ಮಾಜಿ MP ಅನಿಸುತ್ತೆ, ಅವರು ಇದನ್ನು ಬಿಡುಗಡೆ ಮಾಡಿಸಿ ಅವತ್ತಿನ ದಿವಸ ಬಹಳ ಸಂತೋಷಪಟ್ಟರು. ಮತ್ತು ಆ ಸಿನಿಮಾಗೆ ಆ ಯುವ ದರ್ಬಾರ್ ಸಾಂಗ್ ರಿಲೀಸ್ ಮಾಡಲಿಕ್ಕೆ ಬಂದಂಥ ನಿರ್ದೇಶಕರು, ಇಡೀ ತಂಡ ತುಂಬ ಸಂತೋಷಪಟ್ಟರು. ಆ ಸಂದರ್ಭದಲ್ಲಿ ಇದನ್ನು ಮಾಡಿದ್ದು ಕಳೆದ ವರ್ಷ. ಹಾಗಾಗಿ ಇದು ನನ್ನ ಬಳಿ ಇಟ್ಕೊಂಡಿದ್ದೀನಿ. ಈ ವರ್ಷವೂ ನಾನು ಇದನ್ನು ನಮ್ಮ ಮನೆಯಲ್ಲಿ ಇದಕ್ಕೆ ಒಂದು ಪುಷ್ಪ ನಮನ ಸಲ್ಲಿಸುವ ಮುಖಾಂತರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ನಾನು ನಾಳೆ ದಿವಸ ಮಾಡ್ತೇನೆ, ಹುಟ್ಟಿದಬ್ಬದ ದಿವಸ ಮಾಡ್ತಾಯಿದ್ದೀನಿ. ಈಗ ಬಾಟ್ಲ್ ಒಳಗಡೆ ಫ್ರೇಮ್ ಫಿಕ್ಸ್ ಮಾಡಿದ್ರೆ ಹೇಗೆ, ಎಷ್ಟು ಸಮಯ ತೊಗೊಂಡ್ರಿ? ಆಮೇಲೆ ಇದನ್ನೆಲ್ಲ ಹೇಗೆ ಮಾಡೋದಕ್ಕೆ ಸಾಧ್ಯ ಆಯ್ತು ನಿಮಗೆ ಅಂತ ಸರ್? ನನಗೆ ಈ ಬಾಟ್ಲ್ ಒಳಗಡೆ ಹಲವಾರು ಕಲಾಕೃತಿಗಳು ನಾನೆಲ್ಲ ಪ್ಲಾಸ್ಟಿಕ್ ಮೆಟೀರಿಯಲು ಇತ್ಯಾದಿ ಎಲ್ಲ ಉಪಯೋಗಿಸಿ ಮಾಡ್ತಾ ಇರ್ತೀನಿ. ಇದು ಫೋಟೋ ಫ್ರೇಮ್ ಹಾಕಲಿಕ್ಕೆ ನನಗೆ ಒಂದು ವಾರ ಅಂತೂ ಬೇಕೇ ಬೇಕಾಗುತ್ತೆ. ಏನಾಗುತ್ತೆ, ನನಗೆ ಮಾಡಲೇಬೇಕು ಅಂದಾಗ ನನ್ನ ಕೆಲಸ ಕಾರ್ಯಗಳನ್ನ ಪಕ್ಕಕ್ಕಿಟ್ಟು ಅದನ್ನು ಬೇಕಾದ್ರೆ ಒಂದು 4-5 ದಿವಸದಲ್ಲಿ ಅಥವಾ 3 ದಿವಸದಲ್ಲೂ ಮಾಡ್ಬೋದು. ಯಾಕಂದರೆ ಒಂದೊಂದು ನೋಡಿ, ಈ 4 ಫ್ರೇಮ್ದು ಪಟ್ಟಿ ಕಾಣುತ್ತಲ್ಲ, ಒಂದೊಂದು ಪಟ್ಟಿನೂ ನಾನು ಅಂಟಿಸ್ಬೇಕು. ಇಲ್ಲಿ 90 ಡಿಗ್ರಿ, ಇಲ್ಲಿ 90 ಡಿಗ್ರಿ, ಇಲ್ಲಿ 90, ಆ ಥರ 4 ಜೋಡಿಸಿ ಅದು ಒಂದು ಫ್ರೇಮ್ ಆಗುತ್ತೆ. ನಂತರ ಅದಕ್ಕೆ ಫೋಟೋ ಫಿಕ್ಸ್ ಮಾಡ್ತೀನಿ. ನಂತರ ಅದು ಫೋಟೋ ಹಿಂದೆಗಡೆ ಅದಕ್ಕೆ ಸಪೋರ್ಟಿಂಗ್ ಶೀಟ್ ಬರುತ್ತೆ, ಆ ಶೀಟೆಲ್ಲ ಫಿಕ್ಸ್ ಮಾಡ್ತೀನಿ. ಈ ಥರ ಅದ್ರದ್ದು ಸಮಯ ಆಗುತ್ತೆ. ಈ ಥರದ್ದು ಬಹಳಷ್ಟು ಮಾಡ್ಕೊಂಬಂದಿದ್ದೀನಿ. ಸದ್ಯ ಕಳೆದ ವರ್ಷ ನಮ್ಮ ಸ್ನೇಹಿತರು ಹೇಳಿದಾಗ ಒಂದು ನೆನಪು ಬಂದು ನಾನು ಇವ್ರದ್ದನ್ನು ಹುಟ್ಟುಹಬ್ಬದ ಸಲುವಾಗಿ, ನನಗಂತೂ ಖುಷಿ ಆಯಿತು ಇವ್ರದ್ದು ಮಾಡಿ. ಬಹಳಷ್ಟು ಜನ ಇದನ್ನು ನೋಡಿ ಸಂತೋಷಪಟ್ಟರು. ಮತ್ತು ನಂದು ಅವ್ರಿಗೊಂದು ಶುಭಾಶಯಗಳನ್ನ ತೋರಿಸ್ಬೇಕು. ಆದರೆ ಈ ಸಂದರ್ಭದಲ್ಲಿ ಒಂದು ನಿಮಗೆ ಹೇಳ್ತೀನಿ ನೋಡಿ, ಸುಮಾರು 7-8 ವರ್ಷದ ಅಥವಾ 10 ವರ್ಷ ಹಿಂದೆ ಇರ್ಬೋದು ಅನಿಸುತ್ತೆ, ಕಂಠೀರವ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಆರಂಭ ಆಗಿತ್ತು, ದೊಡ್ಡ ಮನೆ ಹುಡುಗ ಅಂತ. ಅವತ್ತಿನ ದಿವಸ ನಾನು ಇವ್ರದ್ದು ಫೋಟೋ ಫ್ರೇಮ್ ಮಾಡಿರಲಿಲ್ಲ, ರಾಜ್ಕುಮಾರ್ ಅಪ್ಪಾಜಿಯವ್ರದ್ದು ಒಂದು ಬಾಟ್ಲು ಫ್ರೇಮ್ ಮಾಡಿದ್ದೆ. ಅದನ್ನು ನನ್ನ ಫ್ರೆಂಡ್ ಕುಮಾರ್ ಹತ್ರ ಕೊಟ್ಟು ಕಳಿಸಿದ್ದೆ. ಆವಾಗ ನನಗೆ ಗೊತ್ತಾಯಿತು ಅಲ್ಲಿ ಶೂಟಿಂಗ್ ನಡೀತಿದೆ ಅಂತ. ನಾನೇನು ಮಾಡಿದೆ, ನಾನು ಹೋಗಿ ಕೊಡೋಕ್ಕಾಗಲ್ಲ, ನಾನು ಊರಿಗೆ ಹೋಗೋ ಅರ್ಜೆಂಟಲ್ಲಿ ಏನು ಮಾಡಿದೆ, ನನ್ನ ಸ್ನೇಹಿತ ಡಿಫ್ರೆಂಟ್ ಕುಮಾರ್ ಅಂತಿದ್ದಾನೆ, ಅವನ ಹತ್ರ ಕೊಟ್ಬಿಟ್ಟು ಏನು ರಾಜ್ಕುಮಾರ್ ಅಪ್ಪಾಜಿಯವರ ಬಾಟ್ಲನ್ನು ಪುನೀತ್ ರಾಜ್ಕುಮಾರ್ಗೆ ಇದನ್ನು ಕೊಟ್ಬಿಡು ಉಡುಗೊರೆಯಾಗಿ, ಬಾಟ್ಲು ಕಲಾವಿದರು ಕೊಟ್ಟರು ಅಂತ. ಆದರೆ ನೋಡಿ, ಒಂದೊಂದು ಟೈಮ್ ಯಾವ ಥರ ಇರುತ್ತೆ ಅಂದರೆ, ಅವರು ಬಾಟ್ಲನ್ನ ನೋಡಿದ್ರು ಪುನೀತ್ ರಾಜ್ಕುಮಾರ್ ಸಾರು, ಬಾಟ್ಲೆಲ್ಲ ನೋಡಿ ಇದನ್ನು ಮಾಡಿದ್ದು ಯಾರು ಅಂತ ಕೇಳಿದ್ರು. ನನ್ನ ಸ್ನೇಹಿತ ಬಾಟ್ಲು ಬಸವರಾಜು ಅಂತ, ಅವರು ಈ ಥರ ಕೆಲಸ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಅವರು ನೋಡಿ ಎಲ್ಲ ಸಂತೋಷಪಟ್ಟರು. ಆ ವ್ಯಕ್ತಿನ ಬರಬೇಕು, ಆ ವ್ಯಕ್ತಿನ ನನ್ನ ಹತ್ರ ಬಂದು ನೋಡೋಕ್ಕೆ ಹೇಳಿ, ಆ ವ್ಯಕ್ತಿ ನನಗೆ ಬಂದು ಕೊಟ್ಟಾಗ ಈಸ್ಕೊಳ್ತೀನಿ ಅಂದರು. ಕಾರಣಾಂತರಗಳಿಂದ ನನಗೆ ಇವತ್ತಿಗೂ ಅದು ಕೊರಗಿದೆ. ಅವರು ಕರೆದಿದ್ರು ಬಂದು ನನ್ನನ್ನು ನೋಡಲಿ, ಅವ್ರು ಬಂದು ನನಗೆ ಅದನ್ನು ಕೊಟ್ಟರೆ ನಾನು ಈಸ್ಕೊಳ್ತೀನಿ ಅಂತ ಹೇಳಿದರು. ಆದರೆ ಅದು ನನ್ನ ಜೀವನದಲ್ಲಿ ಒಂಥರ ಹೆಂಗೆ ಅಂದರೆ ಮೆಮೊರಿಯಲ್ಲೇ ಉಳ್ಕೊಂಬಿಟ್ಟಿದೆ. ಕೊಡೋಕ್ಕಾಗಲಿಲ್ಲ ಒಂದು ನೋವಿದೆ. ಅವರು ಕರೆದಿದ್ರಲ್ಲ, ನಾನು ಹೋಗೋಕ್ಕಾಗಲಿಲ್ವ, ನಾನು ಒಂದು ಫೀಲಿಂಗು ಇವತ್ತಿಗೂ ನನಗದು ಒಳಗಡೆ ಇದೆ. ಹಾಗಾಗಿ ಕೆಲವು ಟೈಮಲ್ಲಿ ಇದರಿಂದ ಏನಾಗುತ್ತೆ ಅಂದರೆ, ಯಾರೋ ಒಬ್ಬರು ನಮ್ಮನ್ನ ಸ್ಪಂದನೆ ಮಾಡಬೇಕಂದಾಗ, ಅವ್ರು ಕರೆದಾಗ ನಮಗೇನೇ ಸಮಸ್ಯೆಗಳು, ಏನೋ ನಮ್ಮ ಕೆಲಸ ಒತ್ತಡ ಇದ್ದಾಗಲೂ ಸ್ಪಂದಿಸಬೇಕು, ಹೋಗಬೇಕು. ಒಂದು 10 ನಿಮಿಷ ಬಿಡುವು ಮಾಡ್ಕೊಂಡು, ಒಂದು ಅರ್ಧ ಗಂಟೆ ಬಿಡುವು ಮಾಡಿಕೊಂಡು ಅವ್ರನ್ನ ಭೇಟಿ ಮಾಡಬೇಕನ್ಸುತ್ತೆ. ಇಂಥ ವ್ಯಕ್ತಿನ ನಾನು ಭೇಟಿ ಮಾಡೋಕ್ಕಾಗಲಿಲ್ಲ ಅನ್ನೋ ನೋವು ಅವರಾಗಿದ್ದು ಅವ್ರು ಕರೆದಿದ್ರು ನನ್ನನ್ನು. ಅದು ಇವತ್ತಿಗೂ ನನಗೆ ಮನಸ್ಸಲ್ಲಿ ಚುಚ್ಚುತ್ತಾ ಇದೆ. ಇರಲಿ ಬಸವರಾಜ್, ಯಾಕಂದರೆ ಪುನೀತ್ ರಾಜ್ಕುಮಾರ್ ಇಲ್ಲದೇ ಇರ್ಬೋದು, ಈಗ ಅವ್ರದ್ದೊಂದು ಫೋಟೋ ಫ್ರೇಮು ನಿಮ್ಮ ಬಾಟ್ಲ್ ಒಳಗಡೆ ಇದೆ. ಇದು ಜನ್ಮ ಇರೋವರೆಗೂ, ಪ್ರಪಂಚ ಇರೋವರೆಗೂ ಈ ಬಾಟ್ಲ್ ಒಳಗಡೆ ಈ ಫ್ರೇಮ್ ಇರುತ್ತೆ ಅಂಥದ್ದೊಂದು ವಸ್ತು ಮಾಡಿದೆ. ಯಾಕಂದರೆ ಅವರು ಇವರೆಲ್ಲ ಮಾಡೋಕ್ಕಾಗಲ್ಲ, ಸಣ್ಣ ಪುಟ್ಟವರು ಅಂಥವ್ರು ಇಂಥವ್ರೆಲ್ಲ. ನಿಮ್ಮಲ್ಲಿ ಒಂದು ಕಲೆ ಇದೆಯಲ್ಲ, ಆ ಕಲೆಗೆ ಒಂದು ಪ್ರೋತ್ಸಾಹ ಕೊಟ್ಟು ಪುನೀತ್ ರಾಜ್ಕುಮಾರ್ ಅವ್ರು ನೋಡಿ, ಬರ್ತ್ಡೇ ಸಮಯಕ್ಕೆ ಕರೆಕ್ಟಾಗಿ ನೀವು ಇದನ್ನು ನನಗೆ ತೋರಿಸಿದ್ರಿ. ನಾನು ಇದನ್ನು ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೂ ನನಗೂ ಒಳ್ಳೆಯ ಅನುಕೂಲ ಆಯಿತು. ಮತ್ತು ಬಸವರಾಜ್ ಹೇಳಿ, ಪುನೀತ್ ರಾಜ್ಕುಮಾರ್ ಅವ್ರಿಗೆ 17ನೇ ತಾರೀಕು ಬರ್ತ್ಡೇ, ಹುಟ್ಟುಹಬ್ಬ ಇದೆ. ನಾನು ಭಾಳಷ್ಟು ಈ ಕೆಲವು ಗ್ರೂಪ್ಗಳಲ್ಲಿ ಗಮನಿಸ್ತಾ ಇರ್ತೀನಿ ನೋಡಿ, ನಮ್ಮ ರಾಜ್ಯ ಅಲ್ಲದೆ ಬೇರೆ ರಾಜ್ಯದಲ್ಲಿ ಇವರ ಹೆಸರಲ್ಲಿ ಅನ್ನದಾನ ನಡೀತಾ ಇದೆ. ಅನ್ನದಾನ ಅದು ಆಟೋ ಮೇಲೆ ಹಾಕಿರ್ತಾರೆ, ಅದು ಬೇರೆ ಭಾಷೆ, ತೆಲುಗುನಲ್ಲಿ ನಾನು ಕಂಡಿದ್ದು. ಅಂದರೆ ಇವ್ರ ಹೆಸರಿನಲ್ಲಿ ಅಲ್ಲಿ ಒಂದು ಟ್ರಸ್ಟ್ ಮಾಡಿಕೊಂಡು ಅನ್ನದಾನ ಮಾಡ್ತಾ ಇದ್ದಾರೆ. ಅಂದರೆ ಇವರ ಒಂದು ಸೇವೆ ಹೇಗಿದೆ ಅಂತ ಇವ್ರ ಹೆಸರಲ್ಲಿ ಅವ್ರು ಯಾಕೆ ಮಾಡಬೇಕು? ಬೇರೆ ರಾಜ್ಯದಲ್ಲಿ ಬೇರೆ ಯಾರ್ಯಾರೋ, ನಾನು ಇದು ಸಮಾಧಿ ಹತ್ರ ಗಮನಿಸಿದ್ದೀನಿ, ಹಿಂದಿ ಚಾನಲ್ ಅವರೆಲ್ಲ ಬಂದು ಅವರು ಚಿತ್ರೀಕರಣ ಮಾಡ್ತಾರೆ, ಇವ್ರ ಬಗ್ಗೆ ಒಳ್ಳೆ ಮಾತುಗಳು ಹೇಳ್ತಾರೆ. ಅದು ಎಷ್ಟು ಜನರಿಗೆ ಸಿಗುತ್ತೆ?
ಅಂದರೆ ನನಗೆ ಇವರು ಆ ಸಣ್ಣ ವಯಸ್ಸಲ್ಲಿ ನಮಗಿನ್ನ ಚಿಕ್ಕವರು ಸಣ್ಣ ವಯಸ್ಸಲ್ಲಿ ಪಾಪ ಇವರು ನಾವು ಕಳ್ಕೊಂಡಿದ್ದು ನಮಗೆಲ್ಲ ನೋವು. ಇವೆಲ್ಲ ಒಂಥರ ಅಮೂಲ್ಯವಾದ ಇವು ಬಹಳಷ್ಟು ವರ್ಷಗಳು ಇರಬೇಕಾಗಿತ್ತು. ತೆರೆಮರೆಯಲ್ಲಿ ಗೊತ್ತಿಲ್ಲದೆ ಎಷ್ಟು ಜನರಿಗೆ ಯಾರ್ಯಾರಿಗೆ ಸಹಾಯ ಮಾಡಿದ್ದಾರೆ, ಅದು ಇವತ್ತು ಇಲ್ಲ ಅನ್ನೋದು ಒಂದು ನೋವಿದೆ. ಆದರೆ ಅವರ ಹುಟ್ಟಿದ ಹಬ್ಬದ ದಿವಸ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ.